ಬುರುಡೆ ಕಥೆ ಕಟ್ಟಿದವರಿಗೆ ಈಗ ಕಾದಿದೆಯಾ ಕಂಟಕ. ಯೂಟ್ಯೂಬರ್ ಅಭಿಷೇಕ್ಗೂ ಎಸ್ಐಟಿ ಬುಲಾವ್ ನೀಡಿದ್ದು, ಗಿರೀಶ್ ಮಟ್ಟಣ್ಣವರ್ ಜಯಂತ್ಗೂ ಕೂಡ ತಲೆಬಿಸಿ ಶುರುವಾಗಿದೆ. ಒಟ್ಟಿಗೆ ಎಲ್ಲರ ವಿಚಾರಣೆ ನಡೆಸುತ್ತಾ ಎಸ್ಐಟಿ ತಂಡ 3 ದಿನದಿಂದ ಜನ್ಮಜಾಲ ಆಡ್ತಾ ಇದೆ. ಮಟ್ಟಣ್ಣವರ್, ಜಯಂತ್, ಅಭಿಷೇಕ್ ವಿಚಾರಣೆ 3 ದಿನಗಳಿಂದ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಗ್ರಿಲ್ ಮಾಡ್ತಾ ಇದ್ದಾರೆ. ಬುರುಡೆ ಪ್ರಕರಣದ ಮೂಲ ಯಾರು ಅಂತ ಎಸ್ಐಟಿ ಮಾಹಿತಿ ಕಲೆ ಹಾಕ್ತಾ ಇದ್ದು, ಯಾರಿಂದ ಯಾರು ಹೇಗೆ ಪರಿಚಯ ಅಂತ ಎಸ್ಐಟಿ ಪ್ರಶ್ನೆಗಳಿಗೆ ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ಜಯಂತ್ ಟಿ, ಗಿರೀಶ್ ಮಟ್ಟಣ್ಣವರ್, ಯೂಟ್ಯೂಬರ್ ಅಭಿಷೇಕ್ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳು ಹೊರಗೆ ಬಂದಿದೆ. ಈಗಾಗಲೇ ಈತ ಎಸ್ಐಟಿ ಮುಂದೆ ಹಲವು ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾನೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನ ಮನೆಯಲ್ಲಿ ಇದ್ದಿದ್ದರ ಬಗ್ಗೆ ಜಯಂತ್ ಈಗಾಗಲೇ ಬಾಯಿ ಬಿಟ್ಟಿದ್ದು, ಜಯಂತ್ ಮನೆ ಕೂಡ ಶೋಧ ಆಗಿದೆ. ಗಿರೀಶ್ ಮಟ್ಟಣ್ಣವರ್ ವಿಚಾರಣೆ ಕೂಡ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಭರತ್ರಾಜ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಜಯಂತ್, ಅಭಿಷೇಕ್ ಮತ್ತು ಮಟ್ಟಣ್ಣವರ್ ಇವತ್ತು ಎಸ್ಐಟಿ ವಿಚಾರಣೆ ನಡೆಸುತ್ತಾ ಇವತ್ತೇನೇನಾಗಬಹುದು? ಭಾವನಾ, ಹೌದು. ಯಾಕಂದ್ರೆ ಕಳೆದ ಈ ಒಂದು ಭಾನುವಾರ ರಜೆ ಇದ್ದಂತ ಕಾರಣದಿಂದಾಗಿ ಅವರೆಲ್ಲರಿಗೂ ಕೂಡ ಒಂದು ರಿಲೀಫ್ ಅನ್ನು ಕೊಡಲಾಗಿತ್ತು. ಆದ್ರೆ ಈಗ ಮತ್ತೆ ಇವತ್ತು 3 ಜನರಿಗೆ, ಜಯಂತ್, ಮಟ್ಟಣ್ಣನವರ್ ಮತ್ತು ಯೂಟ್ಯೂಬರ್ ಅಭಿಷೇಕ್ಗೆ ಮತ್ತೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಪ್ರಮುಖವಾಗಿ ಅಭಿಷೇಕ್ ವಿಚಾರಕ್ಕೆ ನಾವು ಬಂದ್ರೆ, ಅಭಿಷೇಕ್ ಅನ್ನ ಕಳೆದ 1 ವಾರ, ನಿಯರ್ಲಿ ಹತ್ರ 1 ವಾರ ಆಗ್ತಾ ಬಂತು. ಆತನನ್ನ ಕರೆತರ್ತಾರೆ, ಆತನನ್ನ ವಿಚಾರಣೆ ನಡೆಸ್ತಾರೆ. ಸ್ವತಃ ಆತ ಇಲ್ಲೇ ಎಸ್ಐಟಿ ಕಚೇರಿಯಲ್ಲೇ ಸ್ಟೇ ಆಗ್ತಿದ್ದ. ಬೆಳಿಗ್ಗೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ. ಮತ್ತೆ ಆತನನ್ನ ವಿಚಾರಣೆ ನಡೆಸ್ತಾ ಇದ್ರು. ಆತನೇ ಸ್ವಯಂ ಪ್ರೇರಿತವಾಗಿ ಹೇಳ್ಕೊಂಡು ಇಲ್ಲಿ ವಿಚಾರಣೆಗೆ ಅಂದ್ರೆ ಅಲ್ಲಿ ಹಾಲ್ಟ್ ಆಗ್ತಿದ್ದ ಅನ್ನುವಂತ ಮಾಹಿತಿ. ಆದ್ದರಿಂದ ಕೇಳ್ಕೊತಾ ಇರುವಂತ ವಿಚಾರ, ಇಡೀ ಪ್ರಕರಣವನ್ನ ಪಬ್ಲಿಕ್ ಡೊಮೈನ್ಗೆ ಆರಂಭದಲ್ಲಿ ತಂದವನು ಈ ಒಂದು ಯೂಟ್ಯೂಬರ್ ಅಭಿಷೇಕ್. ಹಾಗಾಗಿ ಯೂಟ್ಯೂಬರ್ ಅಭಿಷೇಕ್ಗೆ ಈ ಪಬ್ಲಿಕ್ ಡೊಮೈನ್ಗೆ ತರುವ ಕಾರಣ ಏನು ಅಂದ್ರೆ, ಬೇರೆ ರೀತಿಯಲ್ಲಿ ಕೇವಲ ವ್ಯೂಸ್ ಲೈಕ್ಸ್ ಗಳಿಗಾಗಿ ಮಾತ್ರ ಆತ ವಿಡಿಯೋ ಮಾಡಿದ್ನ, ಅಥವಾ ಆತ ಕೂಡ ಈ ಷಡ್ಯಂತ್ರದ ಭಾಗವಾಗಿದ್ನ? ಅಂದ್ರೆ ಈತನಿಗೆ ಎಲ್ಲ ವಿಚಾರಗಳು ಗೊತ್ತಿತ್ತು. ಅಂದ್ರೆ ಸುಜಾತ ಭಟ್ ಪ್ರಕರಣ ಸುಳ್ಳು ಅನ್ನುವಂಥದ್ದು ಆತನಿಗೆ ಗೊತ್ತಿತ್ತ. ಅದೇ ರೀತಿ ಅದ್ರ ಜೊತೆಗೆ ಈ ಧರ್ಮಸ್ಥಳದ ಬುರುಡೆ ಪ್ರಕರಣಗಳು ಕೂಡ ಸುಳ್ಳು ಅನ್ನುವಂಥದ್ದು ಆತನಿಗೆ ಗೊತ್ತಿತ್ತ. ಇದೆಲ್ಲ ಗೊತ್ತಿದ್ದು ಕೂಡ ಆತ ವಿಡಿಯೋಗಳನ್ನ ಮಾಡಿದ್ನ ಅನ್ನುವಂಥದ್ರ ಬಗ್ಗೆ ಸುದೀರ್ಘ ವಿಚಾರಣೆಗಳನ್ನ ನಡೆಸಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಸಾಕ್ಷ್ಯಗಳು ಏನ್ ಸಿಕ್ಕಿದೆ ಅಂದ್ರೆ, ಜಯಂತ್ ಅನ್ನ ವಿಚಾರಣೆ ಮಾಡಿಸುವಾಗ ಜಯಂತ್ ಮನೆಯಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳಿರ್ಬೋದು, ಅಥವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಸಿಕ್ಕಿರುವ ಸಾಕ್ಷ್ಯಗಳಿರ್ಬೋದು, ಚಿನ್ನಯ್ಯ ಪರ್ಟಿಕ್ಯುಲರ್ ಆಗಿ ಈ ಒಂದು ಯೂಟ್ಯೂಬರ್, ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ಬಗ್ಗೆ ಹೇಳಿರುವಂತಹ ಮಾಹಿತಿಗಳಿದೆ. ಅದೆಲ್ಲವನ್ನ ಪೂರಕವಾಗಿ ತೆಗೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಜಯಂತ್ ಟಿ ಬಗ್ಗೆ ಅಂದ್ರೆ, ಜಯಂತ್ ಟಿ ಈಗಾಗಲೇ ಆತ ಹೇಳ್ತಾ ಇರುವಂತದ್ದು, ನಾನು ಒಬ್ಬ ಕೆಲಸದವನ ರೀತಿಯಲ್ಲಿ ಅವರು ಹೇಳಿದ ಕೆಲಸಗಳನ್ನಷ್ಟೇ ಮಾಡಿದ್ದೀನಿ ಅನ್ನುವಂಥದ್ದು. ಆದ್ರೆ ಇದು ಕೇವಲ ಅಲ್ಲಿಗೆ ಬಂದು ನಿಲ್ಲೋದಿಲ್ಲ. ಇಡೀ ಪ್ರಕರಣವನ್ನ ಬಹಳ ಲಾಂಗ್ ಬ್ಯಾಕ್ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಕಳೆದ ಏಪ್ರಿಲ್ ಇರ್ಬೋದು, ಮಾರ್ಚ್, ಫೆಬ್ರವರಿಗಳಿರ್ಬೋದು, ಅಥವಾ ಜನವರಿ ಆರಂಭದಿಂದಲೇ ಈ ಪ್ರಕರಣದಲ್ಲಿ ಯಾರೆಲ್ಲರ ಲಿಂಕ್ಗಳಿದೆ ಅದಕ್ಕೆ ಈಗಾಗಲೇ ಪೂರಕವಾದಂತಹ ಟವರ್ ಡಂಪ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ CDR ಗಳನ್ನ, ಕಾಲ್ ಡೀಟೇಲ್ ರೆಕಾರ್ಡ್ಗಳಿರ್ಬೋದು, ಮತ್ತು ಆ ಜೊತೆಗೆ ಬೇರೆ ಬೇರೆ ದಾಖಲೆಗಳನ್ನು ತೆಗೆದುಕೊಂಡು ಅವರ ವಿಚಾರಣೆಗಳಾಗ್ತಾ ಇದೆ. ಆಸ್ ಇಟ್ ಈಸ್ ಗಿರೀಶ್ ಮಟ್ಟಣ್ಣವರೆಗೂ ಕೂಡ ಒಂದಷ್ಟು ಹೊತ್ತು SIT ಕಚೇರಿಯಲ್ಲಿ ಕಾಯಿಸುವಂತದ್ದು, ಒಂದಷ್ಟು ಹೊತ್ತು ವಿಚಾರಣೆ ನಡೆಸುವಂತದ್ದು, ಮತ್ತಷ್ಟು ಕಾಯಿಸುವಂತದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ವಿಚಾರಣೆಯ ಪ್ರಕ್ರಿಯೆಗಳನ್ನ ನಡೆಸಲಾಗ್ತಾ ಇರುವಂತದ್ದು. ಎಸ್ ಧನ್ಯವಾದ ಭರತ್. ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.